ಫೈನಲ್ ಆಗಿ ಎಸ್ಕಾರ್ಟ್ಸ್ನಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಆಗಿ VRS ತೊಗೊಂಡೆ ಇರ್ತಿತ್ತು ಮನೆ. ಅಲ್ಲಿ ನಾವು ಸೀರೆಗಳನ್ನ ಎಳೆ ಬಿಟ್ಬಿಟ್ಟು ಸ್ಕ್ರೀನ್ ಥರ ಇದು ಮಾಡಿ ಅಲ್ಲೇ ನಾಟಕಗಳು ಆಡ್ತಿದ್ದು. ಸಿನಿಮಾ ಆಗಿನ್ನೂ ಅಂಬೆಗಾಲು ಇಡ್ತಾ ಇದ್ದಂಥ ಕಾಲ ಅದು. ಅವರು ಎಷ್ಟು ಹೆಸರುವಾಸಿ ಅಂದರೆ ಬಹಳ ನಿಖರವಾಗಿ ಶಾಸ್ತ್ರ ಹೇಳ್ತಾಯಿದ್ರು. ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಗ್ರಹ ಚಲನೆ ಪರ್ಟಿಕ್ಯುಲರಾಗಿ ಹೀಗೆ ಇರುತ್ತೆ, ಇಂಥ ದಿನ ಹೀಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಂಥ ಗುಣ. ಹಾಗಾಗಿ ಆ ತುಮಕೂರು ಸುತ್ತಮುತ್ತ ಬಹಳ ಹೆಸರುವಾಸಿ. ಅಲ್ಲಿ ಎಜುಕೇಷನ್ಗೂ ಅಂಥ ಅನುಕೂಲಗಳು ಇರಲಿಲ್ಲ ನಮಗೆ. ಆಗೆಲ್ಲ ಫೇಮಸ್ ಏನಪ್ಪ ಅಂದರೆ ಗುಬ್ಬಿ ವೀರಣ್ಣಯ್ಯ ಅವರ ನಾಟಕ ಮತ್ತು ಮಾಸ್ಟರ್ ಹಿರಣ್ಣಯ್ಯ ಅವ್ರ ನಾಟಕ. ನಮಸ್ಕಾರ, ನಾನು ಜಂಶಿವು, ಸಾಹಿತಿ ಮತ್ತು ನಟ. ಜೊತೆಗೆ ಉಪನ್ಯಾಸಗಳು ಮಾಡ್ತೇನೆ, ಡಬ್ಬಿಂಗ್ ವಾಯ್ಸ್ ಮಾಡ್ತೇನೆ, ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೇನೆ. ಇವತ್ತಿನ ದಿವಸ ವೇದಿಕೆ ಚಾನಲಿಂದ ನನ್ನ ಸಂದರ್ಶನ ಮಾಡಬೇಕು ಅಂತ ಬಂದಿದ್ದೀರಾ. ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಹಾಗೆ ಅಭಿನಂದನೆ. ಈಗ ಬಾಲ್ಯದಿಂದ ಓಕೆ. ಓಕೆ ಓಕೆ ಬಾಲ್ಯದ ನೆನಪುಗಳು ಹೆಂಗಿತ್ತು? ಓಕೆ. ತಂದೆ ತಾಯಿಗಳ ಬಗ್ಗೆ ಒಂದಷ್ಟು ಮಾತುಗಳು. ಅದ್ರ ಬಗ್ಗೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತುಮಕೂರು ನಮ್ಮ ಸ್ವಸ್ಥಾನ. ನಮ್ಮ ತಂದೆ ಶಾಸ್ತ್ರಿಗಳು, ಮಹಾರುದ್ರ ಶಾಸ್ತ್ರಿಗಳು ಅಂತ. ನಮ್ಮ ತಾಯಿ ಶಂಕರಮ್ಮ ಅಂತ. ನಮ್ಮದೊಂದು ದೊಡ್ಡ ಕುಟುಂಬ. ನಾವೊಂದು 6 ಜನ ಅಣ್ಣ ತಮ್ಮದಿರು, 2 ಅಕ್ಕ ತಂಗಿದಿರು ಇರುವಂಥ ಒಂದು ದೊಡ್ಡ ಕುಟುಂಬ. ಆವಾಗ ನಮ್ಮ ಬಾಲ್ಯದ ಇದು ತಗೊಳ್ಳೋದಾದರೆ ನಾವೇನಂತ ಅನುಕೂಲಸ್ಥರಲ್ಲ ಇರೋದ್ರಲ್ಲೇ. ಯಾಕೆಂದರೆ ಆದಾಯದ ಮೂಲ ಅಂದರೆ ನಮ್ಮ ತಂದೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತಾಯಿದ್ರು ಅದೆಲ್ಲ ಸುಮಾರು ಒಂದು 50 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಅವತ್ತಿಗೇನು ಅಂಥ ಆದಾಯ ಇರಲಿಲ್ಲ. ಜೊತೆಗೆ ನಮ್ಮ ತಂದೆಯ ಗುಣ ಏನಂದರೆ ಒಂಥ ಧಾರಾಳತ್ವ. ಯಾರೋ ಶಾಸ್ತ್ರ ಕೇಳೋಕ್ಕೆ ಬಂದವ್ರಿಗೂ ಊಟ ಮಾಡಿ ಕಳಿಸುವಂಥದ್ದು. ನಮಗೆ ತಿನ್ನೋಕ್ಕೆ ಕಷ್ಟ ಇರುವಂಥ ದಿನಗಳಲ್ಲೂ ಸಹ ಅವ್ರ ಸ್ವಭಾವ ಗುಣ ಆ ಥರದ್ದು. ಬಂದವ್ರಿಗೇನಾದರೂ ನಾವು ಒಂದು ಮಾಡಿ ಕಳಿಸ್ಬೇಕು, ಊಟ ಆಗಲಿ, ಆ ತಿಂಡಿ ಟೈಮ್ ಬಂದರೆ ತಿಂಡಿ ಆಗಲಿ, ಇಲ್ಲ ಒಂದು ಲೋಟ ಕಾಫಿನಾದರೂ ಕೊಟ್ಟು ಕಳಿಸ್ಬೇಕು ಅಂತ ಗುಣ. ಬಟ್ ಅವರು ಎಷ್ಟು ಹೆಸರುವಾಸಿ ಅಂದರೆ ಬಹಳ ನಿಖರವಾಗಿ ಶಾಸ್ತ್ರ ಹೇಳ್ತಾಯಿದ್ರು. ಪ್ರತಿಯೊಂದು ಈಗೆಲ್ಲ ನಮಗೆ ಕ್ಯಾಲ್ಕುಲೇಟರ್ಗಳಿದೆ. ಆಗ ಅವರು ಪ್ರತಿಯೊಂದು ಪುಸ್ತಕದಲ್ಲಿ ಕ್ಯಾಲ್ಕುಲೇಷನ್ ಘಳಿಗೆ ವಿಘಳಿಗೆ ಅಂತ ಹೇಳ್ತಾರೆ. ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ ಅಂತ ನಾವು ಇವಾಗ ಏನು ಹೇಳ್ತೀವಿ ಅದನ್ನು ಘಳಿಗೆ ಮತ್ತು ವಿಘಳಿಗೆ ಅಂತಾರೆ. ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಗ್ರಹ ಚಲನೆ ಪರ್ಟಿಕ್ಯುಲರಾಗಿ ಹೀಗೆ ಇರುತ್ತೆ, ಇಂಥ ದಿನ ಹೀಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಂಥ ಗುಣ. ಹಾಗಾಗಿ ಆ ತುಮಕೂರು ಸುತ್ತಮುತ್ತ ಬಹಳ ಹೆಸರುವಾಸಿ. ಆಮೇಲೆ ಇವರ ಗುಣ, ಇವರು ಇದನ್ನೆಲ್ಲ ನೋಡಿಕೊಂಡು ಮದುವೆ ಮಾಡ್ಕೊಳ್ಳೋವಂಥವ್ರಾಗಲಿ ಅಥವಾ ಯಾರ್ದಾದ್ರೂ ಮನೆಯಲ್ಲಿ ಶುಭ ಸಮಾರಂಭ ಮದುವೆ ನಡಿಬೇಕು ಅಂದರೆ ಶಾಸ್ತ್ರಗಳು ಇವರೇ ಇರಬೇಕು ಅನ್ನೋ ಥರ ಬಯಸ್ತಾ ಇದ್ದಂಥ ವಾತಾವರಣ ಇತ್ತು. ಒಂದು ನಾಮಕರಣ ಇರ್ಬೋದು, ಒಂದು ಗೃಹ ಪ್ರವೇಶ ಇರ್ಬೋದು, ಪ್ರತಿಯೊಂದಕ್ಕೂ ಇವರನ್ನೇ ಕಾಯ್ತಾ ಇದ್ದು ಮಾಡಿಸ್ತಾ ಒಂದು ಸನ್ನಿವೇಶ. ನಾವು ಒಂದು 6 ಜನ ಅಣ್ಣ ತಮ್ಮದಿರು. ನಮ್ಮ ದೊಡ್ಡಣ್ಣ ನಟರಾಜ್ ಅಂತ, ಇನ್ನೊಬ್ಬರು ಚಂದ್ರಶೇಖರ್ ಅಂತ, ಇನ್ನೊಬ್ಬರು ರುದ್ರಾಣಮ್ಮ ಅಂತ, ಆಮೇಲೆ ವಿಶ್ವನಾಥ್, ಆಮೇಲೆ ನಾನಾದಮೇಲೆ ನನ್ನ ತಂಗಿ ಶೈಲಾ, ಆಮೇಲೆ ಕೊನೆಯವನಾಗಿ ಸಿದ್ಲಿಂಗ ಪ್ರಸಾದ್ ಅಂತ. ಸೊ ಇಷ್ಟೂ ಜನ ತುಮಕೂರಲ್ಲೇ ಹುಟ್ಟು ಬೆಳೆದಿದ್ದು ನಾವೆಲ್ಲ. ಅಲ್ಲಿ ಎಜುಕೇಷನ್ಗೂ ಅಂಥ ಅನುಕೂಲಗಳು ಇರಲಿಲ್ಲ ನಮಗೆ. ನಾವು ಅವಾಗೆಲ್ಲ ನಮ್ಮ ಅಣ್ಣದಿರೆಲ್ಲ ಒಂದು ಮಿಡ್ಲ್ ಸ್ಕೂಲು, ಹೈಸ್ಕೂಲು ಹತ್ತಿದ್ರೆ ಅದೇ ಮ್ಯಾಕ್ಸಿಮಮ್. ಇಲ್ಲ ಅಂದರೆ ಅಲ್ಲೆಲ್ಲರೂ ದುಡಿಯೋಕ್ಕಾಗ್ತಾಯಿದ್ರು. ಅಲ್ಲೆಲ್ಲ ತುಮಕೂರಲ್ಲಿ ಏನಪ್ಪ ಅಂದರೆ ಮಂಡಿ ಮರ್ಚೆಂಟ್ಸೇ ಜಾಸ್ತಿ, ಮಂಡಿಗಳೇ ಜಾಸ್ತಿ. ಅಲ್ಲಿ ಬೇರೆ ರೀತಿಯ ಒಂಥರ ಉದ್ಯೋಗ ಅವೆಲ್ಲ ಏನಿಲ್ಲ. ಮ್ಯಾಕ್ಸಿಮಮ್ ಕೆಲಸ ಅಂದರೆ ಯಾವುದೋ ಒಂದು ಮಂಡಿಗೆ ಹಾಕೋದು, ಅಲ್ಲಿ ಬರೋ ಸಂಬಳ ಅನ್ನೋ ಥರ. ಅಫ್ಕೋರ್ಸ್ ನಮ್ಮ ಮಂದಿರೆಲ್ಲ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ನಮ್ಮ ಕಾಲಕ್ಕೆ ಅಂಥ ಮಂಡಿಗೂ ಕೆಲಸ ಮಾಡೋವಂಥ ವಾತಾವರಣ ಇಲ್ಲ. ಇರೋದರಲ್ಲಿ ಸ್ವಲ್ಪ ಅನುಕೂಲವಿತ್ತು. ಹಾಗಾಗಿ ನಮ್ಮ ಎಜುಕೇಷನ್ ಎಲ್ಲ ಅವರೇ ಇದು ಮಾಡ್ತಾಯಿದ್ರು. ತುಮಕೂರಲ್ಲಿ ಈಗ KSRTC ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ನಮ್ಮ ಸ್ಕೂಲ್ ಇತ್ತು, ಕೃಷ್ಣರಾಜೇಂದ್ರ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಂತ. 5ನೇ ತರಗತಿವರೆಗೂ ಅಲ್ಲಿ ಓದ್ದೋ. ಆಮೇಲೆ ನಮ್ಮ ಅಣ್ಣದಿರದೆಲ್ಲ SSLC ಆದಮೇಲೆ ಹೀಗೆ ನಮ್ಮ ತಂದೆಗಿದ್ದಂಥ ಒಂದು ಶಿಫಾರಸ್ಸಿನ ಮೇಲೆ ಬೆಂಗಳೂರಲ್ಲಿ ಕೆಲಸಗಳು ಗಿಟ್ಟಿಸ್ಕೊಂಡ್ರು. ಒಬ್ಬರು ಕೋರ್ಟಲ್ಲಿ ಇದು ಮಾಡಿದ್ರು, ಇನ್ನೊಬ್ಬರು ಮೈಕೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಸಿಕ್ತು. ಅಲ್ಲಿಂದಾಗ ಏನಾಗಿ 1964ನೇ ಇಸ್ವಿಲಿ ನಮ್ಮ ಇಡೀ ಕುಟುಂಬ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಅಂದರೆ ಸುಮಾರು ಇವತ್ತಿಗೆ 40-25 ಅಂದರೆ 65 ವರ್ಷದ ಹಿಂದೆ ನಾವು ಬೆಂಗಳೂರಿಗೆ ಬಂದಿರೋದು. ಅಲ್ಲಿ ನನ್ನ ಮಾಧ್ಯಮಿಕ ಶಾಲೆ 6ನೇ ತರಗತಿಯಿಂದ ನಾನು ಬೆಂಗಳೂರಲ್ಲಿ ಕೋಟೆ
ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಂತ ಇದೆ ಚಾಮರಾಜಪೇಟೆ ಮಕ್ಕಳ ಕೂಟ ಪಕ್ಕ. ಅಲ್ಲಿ ಮಿಡ್ಲ್ ಸ್ಕೂಲ್ ಆಯಿತು. ಅಲ್ಲೇ ಪಕ್ಕದಲ್ಲೇ ಫೋರ್ಟ್ ಹೈಸ್ಕೂಲ್ ಇದೆ. ಆ ಫೋರ್ಟ್ ಹೈಸ್ಕೂಲಲ್ಲಿ ಹೈಸ್ಕೂಲು ಎಲ್ಲ ಮುಗಿಸ್ದೆ. ಆವಾಗಿನಿಂದಲೂ ನಮಗೆ ಈ ಕಲಾರಂಗದ ನಂಟು ಹಾಗಾಗಿ ಅಟ್ಕೊಂಡ್ಬರ್ತಿತ್ತು. ಯಾಕೆಂದರೆ ನಾವು ತುಮಕೂರಲ್ಲಿದ್ದಾಗಲೂ ಸಹ ನಮ್ಮ ತಂದೆಯವರಾಗಲಿ ನಮ್ಮ ಸೋದರರಾಗಲಿ ಅವರು ನಾಟಕಗಳು ಮಾಡ್ತಾಯಿದ್ರು. ನಾವು ಚಿಕ್ಕ ಹುಡುಗರಾಗಿದ್ದಾಗ ಇದೇ ರೀತಿ ಒಂದು ಅಟ್ಟ ಇರ್ತಿತ್ತು ಮನೆ. ಅಲ್ಲಿ ನಾವು ಸೀರೆಗಳನ್ನ ಎಳೆ ಬಿಟ್ಬಿಟ್ಟು ಸ್ಕ್ರೀನ್ ಥರ ಇದು ಮಾಡಿ ಅಲ್ಲೇ ನಾಟಕಗಳು ಆಡ್ತಿದ್ದೋ. ಅಂದರೆ ಆಗಿನಿಂದನೇ. ಬಟ್ ಆವಾಗೆಲ್ಲ ಫೇಮಸ್ ಏನಪ್ಪ ಅಂದರೆ ಗುಬ್ಬಿ ವೀರಣ್ಣಯ್ಯ ಅವರ ನಾಟಕ ಮತ್ತು ಮಾಸ್ಟ್ರಿ ಹಿರಣ್ಣಯ್ಯ ಅವ್ರ ನಾಟಕ. ಇದು ಭಾಳ ಫೇಮಸ್. ಚಿಂದೋಡಿ ಲೀಲಾ ಇವ್ರದ್ದು ಕಂಪ್ನಿಗಳು ಅಲ್ಲಿಗೆ ಬಂತು ಅಂದರೆ ಅವಾಗಿದ್ದಂಥ ಏಕೈಕ ಮನೋರಂಜನೆ ಅಂದರೆ ನಾಟಕಗಳೇ. ಸಿನಿಮಾ ಆಗಿನ್ನೂ ಅಂಬೆಗಾಲು ಇಡ್ತಾ ಇದ್ದಂಥ ಕಾಲ ಅದು. ಅಷ್ಟೊಂದು ಇದಿಲ್ಲ. ಅದು 1-2 ಥಿಯೇಟ್ರ್ ಇತ್ತು. ಅದು ಯಾವಾಗಲೂ ಒಂದು ಸಲ ಅದಕ್ಕೂ ದುಡ್ಡು ಹಂಚ್ಕೋಬೇಕಂದ್ರೆ ಕಷ್ಟನಲ್ಲ ಸಿನಿಮಾ ನೋಡೋಕ್ಕೆ. ಸೊ ನಾಟಕ ಎಂಟರ್ಟೈನ್ಮೆಂಟು. ಹಾಗಾಗಿ ಈ ನಾಟಕದ ರಂಗಭೂಮಿಯ ನಂಟು ಇತ್ತು. ನಮ್ಮ ಬ್ರದರ್ಸು ಮಾಡಿದರು, ಇದು ಮಾಡಿದ್ರು. ಅವರೆಲ್ಲ ಆಯಾ ಹಂತಕ್ಕೇನೇನೋ ಮಾಡ್ಕೊಂಡು ಹೋಗ್ಬಿಟ್ರು. ನನಗೆ ಮಾತ್ರ ಆ ನಂಟು 8ನೇ ವಯಸ್ಸಿಗೆ ನಾನು ಬಣ್ಣ ಹಾಕಿದ್ದು. ಇವತ್ತಿನವರೆಗೂ ಬಣ್ಣ ಹಾಕ್ತಾನೇ ಇದ್ದೀನಿ ಆ ತಾಯಿ ಶಾರದೆ ಕೃಪೆಯಿಂದ. ಕೆಂಡದಾಳದಲ್ಲಿ ಬೆಂಕಿ ಅಡಗಿದ್ರು ಇವತ್ತಲ್ಲ ನಾಳೆ ಅದು ಹೊಗೆ ಆಡಲೇಬೇಕು. ಆಮೇಲೆ ಹಾಗೆ ಬರವಣಿಗೆ ಪ್ರಾರಂಭ ಆಯಿತು. ನನ್ನ ಸಾಹಿತ್ಯದ ನಂಟು ಆ ಚಿಕ್ಕ ವಯಸ್ಸಿನಲ್ಲಿ ಒಂಥರ ಹುಚ್ಚು ಅನಿಸುತ್ತೆ ನಿಮಗೆ ಇವಾಗ ಕೇಳಿದ್ರೆ. ಅವಾಗೇನೋ ಮಾಡಿ ಹೆಸರು ಮಾಡಬೇಕು ಅನ್ನೋ ಒಂದು ಹುಚ್ಚು ಬಂದ್ಬಿಡ್ತು ನನಗೆ. ಆವಾಗ ಒಂದೇ ಒಂದು ತಮಾಷೆ ಇನ್ಸಿಡೆನ್ಸ್ ಹೇಳ್ತೀನಿ. ನಾನೇ ಒಂದು ಪೋಸ್ಟ್ ಕಾರ್ಡಲ್ಲಿ ಬರೆದುಬಿಟ್ಟು ನಿಮಗೆ ನೀವು ಬೆಳೆದಂಥ ಗೀತೆಗೆ ನಿಮಗೆ ಬಾಲರವಿ ಅಂತ ಬಿರುದು ಕೊಟ್ಟಿದ್ದೀವಿ ಅಂದ್ಬಿಟ್ಟು ಒಂದು ಪೋಸ್ಟು ನಾನೇ ಅದನ್ನು ಪೋಸ್ಟ್ ಮಾಡಿದ್ದೆ. ಅವೆಲ್ಲ ನಾವು ಸ್ಕೋಪ್ ಬಂತು ಹಂಗೆ ಹಿಂಗೆ ಅಂತ ಸ್ಕೋಪ್ ತೊಗೊಳಗೆ ನಮ್ಮ ಅಣ್ಣ ಕಂಡುಹಿಡಿದ್ರು. ಅದು ಇಲ್ಲಿ ಪೋಸ್ಟ್ ಮಾಡಿರೋದು ತುಮಕೂರಿಂದ ಬಂದಿರೋದು. ಹ್ಯಾಂಡ್ ರೈಟಿಂಗಿಂತಲೂ ಅವರು ಆ ಥರ ಕಂಡುಹಿಡಿದ್ಬಿಟ್ರು. ಅದು ಇಲ್ಲೇ ಪೋಸ್ಟ್ ಆಗಿರೋದು ಅಲ್ಲಿ ನಮ್ಮ ಮನೆ ಪಕ್ಕದ ರೋಡಲ್ಲೇ ಅನ್ನೋದೆಲ್ಲ ಗೊತ್ತಾಗ್ಬಿಡ್ತು. ಸೊ ಅಂದರೆ ಅವತ್ತಿಂದಲೂ ಏನೋ ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ಹಂಬಲ ಇದ್ದಿದ್ದು. ಅದು ಹುಚ್ಚುತನ. ಮೊದಲನೇ ಬಾರಿಗೆ ನಾನು ಹಿರಣ್ಣಯ್ಯ ಅವರ ನಾಟಕ ರಂಗಮಂದಿರದಲ್ಲಿ 8ನೇ ವಯಸ್ಸು ನನಗೆ. ಆವಾಗ ಬಣ್ಣ ಹಾಕಿದ್ದೆ. ಟಿಪ್ಪು ಸುಲ್ತಾನ್ ಅವರ ಮಗನ ಪಾತ್ರ. ಅದು ನನ್ನ ಮೊದಲನೇ ಬಣ್ಣ ರಂಗ ಹೆಜ್ಜೆ ಅಂತ ಏನು ಹೇಳ್ತೀವಿ, ಅಲ್ಲಿಂದ ನಂದು ಪ್ರಾರಂಭ ಆಗಿದ್ದು ಜೀವನ. ಆವಾಗಿಂದ ಅಲ್ಲೊಂದು ನಾಟಕಗಳು, ಆಮೇಲೆ ಕವನಗಳು ಬರೆಯೋದಕ್ಕೆ ಅದು ಇದು ಶುರು ಮಾಡ್ತಾಯಿದ್ದ. ಅಲ್ಲಿಂದ ಇಡೀ ಕುಟುಂಬ ಬೆಂಗಳೂರಿಗೆ 1964 ನಾವು ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಆವಾಗ ನಮ್ಮ ತಂದೆ ಇಬ್ಬರು ಅಣ್ಣಂದಿರು ಕೆಲಸಕ್ಕೆ ಹೋಗ್ತಾಯಿದ್ರು. ಯಥಾ ಪ್ರಕಾರ ಇಲ್ಲಿ ನನ್ನ ಹೈಸ್ಕೂಲ್ ಎಜುಕೇಷನ್ನು, ಅದಾದಮೇಲೆ ಡಿಪ್ಲೊಮೊ ಮಾಡಿಕೊಂಡೆ SJPನಲ್ಲಿ. ಅದಾದಮೇಲೆ ಸ್ವಲ್ಪ ಸುಧಾರಿಸ್ತು. ಆಮೇಲೆ ಅಕ್ಕನ ಮದುವೆ ಅದೆಲ್ಲ ಆಯಿತು. ಅಲ್ಲಿಂದ ನಾನು ಡಿಪ್ಲೊಮೊ ಮಾಡಿಕೊಂಡೆ, ITI ಮಾಡಿಕೊಂಡೆ. ಆ ನಂತರ ಕೆಲಸಗಳು ಹುಡುಕಿಕೊಂಡೆ. ಯಾಕೆಂದರೆ ಸಂಸಾರ ನಿರ್ವಹಣೆ ಕಷ್ಟ ಆಗಿತ್ತು. ಅಣ್ಣ ಅವ್ರು ದುಡಿಯೋದೇ ಸಾಕಾಗ್ತಿದೆ, ದೊಡ್ಡ ಕುಟುಂಬ. ಹಾಗಾಗಿ ನಾನು ದುಡಿತಕ್ಕೋಸ್ಕರ ಆಕರ್ಷಣೆ ಉಂಟು ಆ ಕಡೆ ಹೋಗಿ ಎಜುಕೇಷನ್ ಒಂಥರ ಕುಂಠಿತ ಆಯಿತು. ಆಮೇಲೆ ಹೇಗೋ ಮತ್ತೆ ಮುಂದುವರೆದು ITI ಮಾಡಿಕೊಂಡೆ. ITI ಆದಮೇಲೆ ಡಿಪ್ಲೊಮೊ ಆಯಿತು. ಡಿಪ್ಲೊಮೊ ಆದಮೇಲೆ ಹಲವಾರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿ ಫೈನಲ್ ಆಗಿ ಎಸ್ಕಾರ್ಟ್ಸ್ನಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಆಗಿ VRS ತೊಗೊಂಡೆ. ಸಂಪೂರ್ಣ ಕಲಾರಂಗಕ್ಕೆ ತೊಡಗಿಸ್ಕೊಂಡೆ. ಅಷ್ಟೊತ್ತಿಗೆ ನನಗೂ 1983ರಲ್ಲಿ ಮದುವೆ ಆಯಿತು. ನನ್ನ ಶ್ರೀಮತಿ ಸುಜಾತ ಅಂತ. ಅವರ ತಂದೆನೂ ಮಾಸ್ಟ್ರು. ಸೊ ಹಾಗಾಗಿ ಅದು ಏನಂತ ಅನುಕೂಲಸ್ಥ ಕುಟುಂಬಗಳಲ್ಲ. ಇಬ್ಬರಿಗೂ ಹೊಂದಾಣಿಕೆ, ಇಬ್ಬರು ಒಂದೇ ಸಮ ಇರುವಂಥ ಒಂದು ಎರಡೂ ಕುಟುಂಬದ ನಡುವೆ ಆ ಬಾಂಧವ್ಯ ಏರ್ಪಟ್ಟಿತ್ತು. ಅಷ್ಟು ನಮ್ಮ ಅಣ್ಣದಿರೆಲ್ಲ ಮದುವೆ ಆಗಿ ಬೇರೆ ಆಗಿದ್ದರು. ಹಾಗಾಗಿ ಮತ್ತೆ ಸಂಪೂರ್ಣ ನಿರ್ವಹಣೆ ನಮ್ಮ ಮೇಲೆ ಬಂತು. ಆವಾಗ ನಾನೇನು ಮಾಡಿಕೊಂಡೆ, ನಮ್ಮ ಕಷ್ಟದ ದಿನಗಳನ್ನೂ ನಾವು ಹೇಳ್ಕೊಬೇಕಾಗತ್ತೆ. ನಾನು ಡಿಪ್ಲೊಮೊ ಓದಬೇಕಾದ್ರೂ ಬೆಳಗ್ಗೆ ಹೊತ್ತು ಪೇಪರ್ ಹಾಕಿ ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾವು ಸಂಸಾರ ನಿರ್ವಹಣೆ ಮಾಡ್ತಾಯಿದ್ದು. ಅಣ್ಣ ತಮ್ಮದಿರೆಲ್ಲ ಅವಾಗಿನ ಕೆಲವರು ಓದ್ತಾಯಿದ್ರು, ಇನ್ನು ಕೆಲವರು ಕೆಲಸ ಇಲ್ಲ. ಸೊ ಹಾಗೆ ನನ್ನ ಓದಿಗೂ ಯಾರಿಗೂ ಭಾರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಬೆಳಗ್ಗೆ ಹೊತ್ತು ಪೇಪರ್ ಹಾಕ್ಬಿಟ್ಟು ಓದ್ಕೊಂಡು ನನ್ನ ವಿದ್ಯೆ ಮುಗಿಸಿ ಡಿಪ್ಲೊಮೊನ ಮುಗಿಸಿ ಆಮೇಲೆ ಕೆಲಸ ಆದಮೇಲೆ ಅಲ್ಲಿಂದ ಬೇರೆ ಆಯಾಮ ತಗೋತು. ಬೆಂಗಳೂರು ಬಂದು ಹೊಸದ್ರಲ್ಲೂ ನಾಟಕದ ನಂಟೇನು ಬಿಡಲಿಲ್ಲ ನಮಗೆ. ಆ ಸಾಂಸ್ಕೃತಿಕ ಪರಂಪರೆ ನಮ್ಮ ಸೋದರ ಮಾವರೆಲ್ಲ ಇದ್ದಿದ್ದರಿಂದ ನಮಗೆ ಆ ನಾಟಕದ ನಂಟು ಎಲ್ಲೂ ಹೋಗಲಿಲ್ಲ. ಆ ಶಾಲಾ ದಿನಗಳಲ್ಲೂ ನಾಟಕಗಳಲ್ಲೇ ಅಭಿನಯಿಸ್ತಾ ಇದ್ದೆ. ಆಮೇಲೆ ಕಾಲೇಜ್ ದಿನದಲ್ಲೂ ಅಭಿನಯಿಸ್ತಾ ಇದ್ದೆ. ಅಲ್ಲಿಂದ ಫ್ಯಾಕ್ಟ್ರಿಗೆ ಸೇರಿದ ಮೇಲೆ ಎಸ್ಕಾರ್ಟ್ಸ್ ಕಂಪ್ನಿನಲ್ಲಿ ಅಲ್ಲಿ ಮ್ಯಾನೇಜರ್ ಆಗಿದ್ದರೂ ಸಹ ಕಲಾರಂಗಕ್ಕೆ ಜಾಸ್ತಿ ಆಸಕ್ತಿ. ಅಲ್ಲೂ ಸಹ ಕವನಗಳನ್ನು ಬರೆಯೋದು, ಆ ಗೀತೆಗಳನ್ನ ರಚನೆ ಮಾಡೋದು, ನಾಟಕಗಳನ್ನ ರಚನೆ ಮಾಡಿ ಆಡಿಸೋದು, ನಿರ್ದೇಶನ ಮಾಡೋದು,
ಆಕಾಶವಾಣಿ, ದೂರದರ್ಶನ ಇಲ್ಲೆಲ್ಲ ಕಾರ್ಯಕ್ರಮಗಳ ಕೊಡುವಂಥದ್ದು. ಹೀಗೆ ಎರಡು ಪ್ಯಾರಲಲ್ಲಾಗಿ ನಂಟು ಬೆಳೆಸ್ಕೊಂಡು ಬಂದೆ. ಇಷ್ಟೆಲ್ಲ ಬಾಲ್ಯ ಹೆಚ್ಚು ಕಡಿಮೆ ಯೌವನಕ್ಕೆ ಬಂದಿದ್ದಾಯಿತು. ಮದುವೆ ಆಯಿತು, ಮಕ್ಕಳು, ಇಬ್ಬರು ಮಕ್ಕಳು. ದೊಡ್ಡ ಮಗ ಸುಮಂತ್ ಅಂತ, ಮಗಳು ಬಂದು ಸ್ಮಿತಾ ಅಂತ. ಸೊ ಇಬ್ಬರದು ಎಜುಕೇಷನ್ ಪೀರಿಯಡು ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಇತ್ತು ಅವಾಗ. ಆದ್ರೂ ನಿಭಾಯಿಸ್ತಾ ಇದ್ದು. ನಮ್ಮ ಮನೆಯವರು ಶಿ ವಾಸ್ ಮ್ಯಾನೇಜಿಂಗ್. ನಾನು ಅವಾಗಲಿಂದನೂ ಈ ಬರವಣಿಗೆನ ನಂಬ್ಕೊಂಡಿದ್ದೆ. ಅವಾಗೆಲ್ಲ ಒಂದು ಕ್ಯಾಸೆಟ್ ಯುಗ ಅದು. ಆ ಕ್ಯಾಸೆಟ್ ಯುಗದಲ್ಲಿ